ನೀವು ಜನಸಮೂಹದ ಮುಂದೆ ನಿಂತು ಮಾತನಾಡಲು ಹಿಂಜರಿಯುತ್ತಿದ್ದೀರಾ? ಮಾತನಾಡುವಾಗ ಮನಸ್ಸಿನಲ್ಲಿ ಭಯ ಕಾಡುತ್ತಿದೆಯಾ? ಮುಂದೆ ಏನು ಮಾತಾಡಬೇಕು ಅನ್ನೋ ಆಲೋಚನೆ ಬರದೆ ಕೈಯಲ್ಲಿ ಕಂಪನ, ಧ್ವನಿಯಲ್ಲಿ ಗಾಬರಿ ಆಗತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದರೆ ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಾ. ಇದು ಬಹುತೇಕ ಜನರಿಗೆ ಎದುರಾಗುವ ಸಾಮಾನ್ಯ ಸಮಸ್ಯೆ. ಆದರೆ ನೆನಪಿಟ್ಟುಕೊಳ್ಳಿ, ಪಬ್ಲಿಕ್ ಸ್ಪೀಕಿಂಗ್ ಎಂಬುದು ಹುಟ್ಟಿನಿಂದಲೇ ಯಾರಿಗೂ ಬಂದಿದ್ದಲ್ಲ. ಇದನ್ನು ಅಭ್ಯಾಸ, ಸಲಹೆ ಮತ್ತು ತಂತ್ರಗಳಿಂದ ಸುಲಭವಾಗಿ ಕಲಿಯಬಹುದು. ಹಾಗಾದರೆ ಸ್ನೇಹಿತರೆ, ತಡ ಮಾಡದೆ ಇಲ್ಲಿ ಭಯವಿಲ್ಲದೆ ಆತ್ಮವಿಶ್ವಾಸದಿಂದ ಎಲ್ಲರ ಮುಂದೆ ಮಾತನಾಡಲು ಬೇಕಾಗಿರುವ ಕೌಶಲ್ಯವನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಈಗ ನಾವು ಜನ ಸಮೂಹದ ಮುಂದೆ ನಿಂತು ಮಾತನಾಡಲು ಏಕೆ ಭಯ ಆಗುತ್ತೆ ಅನ್ನೋ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಕಾರಣ ಏನು ಅಂದರೆ, ನಾನು ತಪ್ಪು ಮಾಡಿದರೆ ಜನರು ನಗಬಹುದು ಎಂದು ಭಯ ಆಗತ್ತೆ. ಎರಡನೆಯದು, ಜನ ನನ್ನ ಮಾತುಗಳನ್ನು ಯಾವ ರೀತಿ ಸ್ವೀಕರಿಸುತ್ತಾರೋ, ಹೇಗೆ ಅರ್ಥ ಮಾಡಿಕೊಳ್ತಾರೋ ಅನ್ನೋ ಅಸಮಾಧಾನ. ಮೂರನೆಯದು, ನಾನು ಮಾತಾಡಬೇಕು ಅಂದುಕೊಂಡಿದ್ದನ್ನು ಮರೆಯುತ್ತೇನೆ, ಗೊಂದಲಗೊಳಗಾಗುತ್ತೇನೆ. ಜೊತೆಗೆ ಆತ್ಮವಿಶ್ವಾಸದ ಕೊರತೆ. ನನ್ನ ಮಾತು ಸ್ಪಷ್ಟವಾಗಿ ಕೇಳುತ್ತದೆಯೋ ಇಲ್ವೋ, ಧ್ವನಿಯ ನಿಯಂತ್ರಣದ ಅಭ್ಯಾಸ ನನಗಿಲ್ಲ. ಈ ರೀತಿಯ ಆಲೋಚನೆಗಳು ನಮ್ಮನ್ನು ಕಾಡುತ್ತಿರುತ್ತವೆ. ಎಲ್ಲರ ಮುಂದೆ ನಿಂತು ಮಾತಾಡಲು ಅಂಜಿಕೆ, ಭಯ ಬರುವಂತೆ ಮಾಡುತ್ತವೆ. ಆದರೆ ಸತ್ಯವೇನೆಂದರೆ, ಈ ಭಯ, ಆತಂಕಗಳು ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಮಾತ್ರ. ನಾವು ಸರಿಯಾಗಿ ತಯಾರಿ ಮಾಡಿಕೊಂಡರೆ ಈ ಎಲ್ಲ ಭಯಗಳನ್ನು ಸುಲಭವಾಗಿ ಹೋಗಲಾಡಿಸಬಹುದು. ಒಂದು ಕಾರ್ಯಕ್ರಮದಲ್ಲಿ ಜನರ ಮುಂದೆ ಮಾತಾಡಲು ಕಲಿತ ನಂತರ ಇದು ನಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗುತ್ತದೆ. ಹಾಗಾದರೆ ಈಗ ತಿಳಿದುಕೊಳ್ಳೋಣ, ಮಾತನಾಡುವ ಮೊದಲು ಭಯವನ್ನು ಹೇಗೆ ನಿಯಂತ್ರಿಸುವುದು ಅಂತ. ಇದಕ್ಕೆ ಸೂಕ್ತ ತಂತ್ರಗಳು ಯಾವುವು ಅನ್ನೋದನ್ನು. ಮೊದಲನೆಯದು ಸೆಲ್ಫ್ ಟಾಕ್. ಅಂದರೆ ನಮ್ಮೊಂದಿಗೆ ನಾವೇ ಮಾತನಾಡಬೇಕು, ನಮ್ಮ ಮನಸ್ಸನ್ನು ಎಚ್ಚರಗೊಳಿಸಬೇಕು. ಅದು ನಾನು ಪಬ್ಲಿಕ್ ಸ್ಪೀಕಿಂಗ್ಗೆ ಯೋಗ್ಯವಾದ ವ್ಯಕ್ತಿಯಾಗಿದ್ದೇನೆ, ನಾನು ಜನಸಮೂಹದ ಮುಂದೆ ಆತ್ಮವಿಶ್ವಾಸದಿಂದ ಮಾತನಾಡಬಲ್ಲೆ, ನಾನು ನನ್ನ ಸಂದೇಶವನ್ನು ಜನರಿಗೆ ಖಂಡಿತ ತಲುಪಿಸುತ್ತೇನೆ. ಈ ರೀತಿಯ ಯೋಚನೆಯನ್ನು ನಮ್ಮ ಮನಸ್ಸಿಗೆ ನಾವೇ ತಿಳಿ ಹೇಳಬೇಕು. ನಮ್ಮ ಮನಸ್ಸು ಇದನ್ನು ನಂಬಿದರೆ ನಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಜೊತೆಗೆ ನಮ್ಮ ಶರೀರ ಮತ್ತು ಧ್ವನಿಯು ಸಹ ಆ ಹಾದಿಯಲ್ಲಿಯೇ ಸಾಗುತ್ತದೆ. ಇನ್ನು ಎರಡನೆಯ ತಂತ್ರ ಏನಂದರೆ ಪವರ್ ಪೋಸಿಂಗ್, ಅಂದರೆ ಶರೀರವನ್ನು ಪ್ರಭಾವಶಾಲಿಯಾಗಿ ಇಟ್ಟುಕೊಳ್ಳುವುದು. ಸ್ನೇಹಿತರೆ, ಈ ತಂತ್ರ ತುಂಬಾ ಮುಖ್ಯವಾಗಿದೆ. ಅದು ವೇದಿಕೆ ಮೇಲೆ ಹೋಗುವ ಮುನ್ನ 2 ನಿಮಿಷ ಧೈರ್ಯದ ನಿಲುವಿನಿಂದ ಇರಬೇಕು. ನೇರವಾಗಿ ನಿಂತುಕೊಂಡು ಕೈಗಳನ್ನು ಎತ್ತಿ ಎದೆಯನ್ನು ನೆಟ್ಟಗೆ ಇಟ್ಟುಕೊಳ್ಳಬೇಕು. ನಮ್ಮಲ್ಲಿ ಭಯದಿಂದ ಉಂಟಾಗಿರುವ ಹಾರ್ಮೋನ್ಸ್ ಲೆವೆಲನ್ನು ಬದಲಾಯಿಸಬೇಕು. ಆಗ ನಮ್ಮ ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ಹಾಗೆ ಮೂರನೆಯದಾಗಿ ಕಂಟ್ರೋಲ್ಡ್ ಬ್ರೀತಿಂಗ್. ಧ್ವನಿ ಮತ್ತು ಮನಸ್ಸು ದೃಢವಾಗಿರಲು ಮಾತನಾಡಲು ವೇದಿಕೆಗೆ ಹೋಗುವ ಸ್ವಲ್ಪ ಮುಂಚೆ 3 ಬಾರಿ ಆಳವಾಗಿ ಉಸಿರಾಡಬೇಕು. 5 ಸೆಕೆಂಡ್ಸ್ ಉಸಿರಾಡಿ, 5 ಸೆಕೆಂಡ್ಸ್ ಮತ್ತೆ ಉಸಿರು ಹಿಡಿದುಕೊಂಡು ಮತ್ತೆ 5 ಸೆಕೆಂಡ್ಸ್ ನಿಧಾನವಾಗಿ ಉಸಿರು ಬಿಡಬೇಕು. ಇದು ನರ ದೌರ್ಬಲ್ಯವನ್ನು ನಿವಾರಿಸುವುದರ ಜೊತೆಗೆ ನಮ್ಮ ಧ್ವನಿಯನ್ನು ಪ್ರಭಾವಶಾಲಿಯಾಗಿ ಮಾಡುತ್ತದೆ. ಇದಿಷ್ಟು ಮಾತಾಡುವ ಮುಂಚೆ ಉಂಟಾಗುವ ಭಯವನ್ನು ಹೇಗೆ ಹೋಗಲಾಡಿಸಬೇಕು ಅನ್ನೋ ಮಾಹಿತಿ. ಹಾಗಾದರೆ ಈಗ ತಿಳಿದುಕೊಳ್ಳೋಣ, ಅದು ವೇದಿಕೆ ಮೇಲೆ ಹೋಗಿ ನಿಂತ ಮೇಲೆ ಮಾತನ್ನ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದನ್ನು. ಸಾಮಾನ್ಯವಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಮಾತನ್ನ ಪ್ರಾರಂಭ ಮಾಡ್ತೀವಿ. ಜೊತೆಗೆ ಜನರಿಗೆ ಹೇಳಬೇಕು, ನಾನು ನಿಮ್ಮೊಂದಿಗೆ ಮಾತಾಡಲು ತುಂಬ ಸಂತೋಷವಾಗುತ್ತಿದೆ. ಜೊತೆಗೆ ಏನಾದರೂ ಶುಭಾಶಯ ಇದ್ದರೆ, ಹಾಗೆ ಏನಾದರೂ ಪ್ರಶ್ನೆ ಅಥವಾ ಒಂದು ಸ್ಫೂರ್ತಿದಾಯಕ ನುಡಿಯಿಂದ ಮಾತನ್ನು ಆರಂಭ ಮಾಡಬೇಕು. ಇದರಿಂದ ಮತ್ತೊಮ್ಮೆ ಜನ ಸಮೂಹದ ಮುಂದೆ ಮಾತಾಡುವಾಗ ಭಯ ಕಾಡುವುದಿಲ್ಲ. ಹಾಗೆ ಈಗ ನಾವು ತಿಳಿದುಕೊಳ್ಳೋಣ, ಜನರ ಗಮನ ಸೆಳೆಯಲು ಯಾವ ರೀತಿ ಮಾತಾಡಬೇಕು ಅಂತ. ಆ 5 ಸೂಪರ್ ಟ್ರಿಕ್ಸನ್ನು ಈಗ ತಿಳಿಯೋಣ. ಒಂದನೆಯದು ನೇರ ನೋಟ, ಐ ಕಾಂಟ್ಯಾಕ್ಟ್. ಜನರ ಮುಖ ನೋಡಿ ಮಾತಾಡಬೇಕು. ಎರಡನೆಯದು ನಮ್ಮ ಮಾತಿನ ಮೇಲೆ ನಮಗೆ ಹಿಡಿತ ಇರಬೇಕು. ಉಚ್ಚಾರಣೆಯ ಸ್ಪಷ್ಟತೆ ಮತ್ತು ಧ್ವನಿಯ ಏರಿಳಿತದ ಮೇಲೆ ಗಮನ ಹರಿಸಬೇಕು. ಮೂರನೆಯದು ಭಾವನೆ, ಎಮೋಷನ್ ತೋರಿಸಿ ಮಾತಿಗೆ ತಕ್ಕಂತೆ ಫೇಸ್ ಎಕ್ಸ್ಪ್ರೆಷನ್ಸ್ ಇರಬೇಕು. ನಾಲ್ಕನೇದಾಗಿ ನಮ್ಮ ಕೈಗಳನ್ನು ಸುಮ್ಮನೆ ಇಟ್ಟುಕೊಂಡು ಬಾಯಿಗೆ ಮಾತ್ರ ಕೆಲಸ ಕೊಡದೆ ಕೈಗಳನ್ನು ಸನ್ನಿವೇಶಕ್ಕೆ ತಕ್ಕಂತೆ ಮೂಮೆಂಟ್ ಇರಬೇಕು. 5ನೇ ಟ್ರಿಕ್ಸ್ ಏನಂದರೆ ವೇಗವನ್ನು ನಿಯಂತ್ರಿಸಬೇಕು. ಹಾಗಂತ ನಿಧಾನವಾಗಿ ಮಾತಾಡಬೇಕು ಅಂತ ಅಲ್ಲ, ಸಮತೋಲನ ಇರಬೇಕು ಅಷ್ಟೇ. ಈಗ ತಿಳಿಯೋಣ, ನಮ್ಮ ಮಾಹಿತಿ ಆಡಿಯನ್ಸ್ಗೆ ಸರಿಯಾಗಿ ತಲುಪಲು ಔಟ್ಸ್ಟ್ಯಾಂಡಿಂಗ್ ಟಿಪ್ಸನ್ನು. ಎಂಗೇಜ್ ದ ಆಡಿಯನ್ಸ್.
ಜನರನ್ನು ತೊಡಗಿಸಿಕೊಳ್ಳಿ. ಜನರಿಗೆ ಪ್ರಶ್ನೆ ಕೇಳೋದು, ಉದಾಹರಣೆ ನೀಡೋದು, ಹಾಗೆ ಕತೆ ಸ್ಟೋರಿ ಟೆಲ್ಲಿಂಗ್ ರೂಪದಲ್ಲಿ ಸಹ ಮಾಹಿತಿ ತಿಳಿಸಬಹುದು. ಆಗ ಜನ ಉತ್ಸಾಹದಿಂದ ನಿಮ್ಮ ಮಾತುಗಳನ್ನು ಕೇಳ್ತಾರೆ. ಹಾಗೆ ಹಾಸ್ಯದ ಮುಖಾಂತರನೂ ಸಹ ಮಾಹಿತಿ ಹೇಳಬಹುದು. ಇದರಿಂದ ಮಾಹಿತಿ ಸರಿಯಾದ ರೀತಿಯಲ್ಲಿ ಜನರ ಮನಸ್ಸಿಗೆ ತಲುಪುತ್ತದೆ. ಹಾಗೆ ಜನಗಳಿಗೆ ಬೋರಿಂಗ್ ಅನ್ಸೋದಿಲ್ಲ. ಇದಿಷ್ಟನ್ನು ಅನುಸರಿಸಿದ್ರೆ ಸಾಕು ಅಂತ ಅನ್ಕೊಳ್ಬೇಡಿ. ನೀವು ಅನುಸರಿಸಬೇಕಾಗಿರೋದು ಇನ್ನೂ ಇದೆ. ನಿರಂತರ ಅಭ್ಯಾಸವೇ ಯಶಸ್ಸಿನ ಗುಟ್ಟು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಪ್ರತಿದಿನ 5-10 ನಿಮಿಷ ಕನ್ನಡಿ ಮುಂದೆ ನಿಂತು ನಿಮ್ಮ ಪ್ರತಿಬಿಂಬದೊಂದಿಗೆ ಮಾತಾಡಿ. ಹಾಗೆ ಸೆಲ್ಫ್ ರೆಕಾರ್ಡಿಂಗ್, ನಿಮ್ಮ ಭಾಷಣವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಕೇಳಿ. ಅಲ್ಲಿ ನಿಮ್ಮ ತಪ್ಪುಗಳನ್ನು ಸುಧಾರಿಸಿಕೊಳ್ಳಿ. ಅದೇ ರೀತಿ ಸ್ಮಾಲ್ ಆಡಿಯನ್ಸ್ ಜೊತೆ ಮಾತಾಡ್ತಾ ಇರಿ. ಅಂದರೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರ ಜೊತೆಗೆ ಅವರ ಮುಂದೆ ಮಾತಾಡಿ. ಸಣ್ಣ ವೇದಿಕೆಗಳಲ್ಲಿ ಮೊದಲು ಪ್ರಾಕ್ಟೀಸ್ ಮಾಡಿ. ಅದು ಸ್ಕೂಲ್, ಕಾಲೇಜ್, ಆಫೀಸ್ಗಳಲ್ಲಿ ಮಾತಾಡಿ. ಇವೆಲ್ಲದರ ಜೊತೆಗೆ ಅನುಸರಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ತಪ್ಪುಗಳನ್ನು ಹುಡುಕಿ ಅದನ್ನು ಕಲಿಯುವುದು. ಅದು ಒಂದು ಬಾರಿ ನಿಮ್ಮ ಬಳಿ ಚೆನ್ನಾಗಿ ಮಾತನಾಡಲು ಆಗಲಿಲ್ಲ ಅಂದರೆ ಮತ್ತೆ ಪ್ರಯತ್ನಿಸಿ. ಪ್ರಾರಂಭದಲ್ಲಿ ಇದು ತೊಂದರೆ ಅನಿಸಬಹುದು, ಆದರೆ ನಿರಂತರ ಅಭ್ಯಾಸದಿಂದ ನೀವು ಚೆನ್ನಾಗಿ ಮಾತಾಡಲು ಸಾಧ್ಯ. ಯಾಕಂದರೆ ಸ್ನೇಹಿತರೆ, ಯಾರು ಉತ್ತಮ ಪಬ್ಲಿಕ್ ಸ್ಪೀಕರ್ಗಳು ಎನಿಸಿಕೊಂಡಿರುವರೋ ಅವರು ಸಹ ಆರಂಭದಲ್ಲಿ ಸೋತವರೇ. ತಮ್ಮ ಮೊದಲ ಭಾಷಣಗಳಲ್ಲಿ ಮಾತಾಡಲು ಅಂಜಿಕೆ ಪಟ್ಟವರೇ. ಸ್ನೇಹಿತರೆ, ನೌ ಈಸ್ ಯುವರ್ ಟೈಮ್. ನೀವು ಹಿಂದೆ ಪ್ರಾರಂಭಿಸಿ. ನಾನು ತಿಳಿಸಿದ ಈ ಎಲ್ಲ ಟಿಪ್ಸ್ಗಳನ್ನು ಅನುಸರಿಸಿ ಪ್ರತಿದಿನ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡಿ. ಭಯದಿಂದ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ವಿಶ್ವಾಸದಿಂದ ಮುಂದೆ ಹೆಜ್ಜೆಯನ್ನು ಇಡಿ. ಖಂಡಿತ ನಿಮ್ಮಿಂದ ಸಾಧ್ಯ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.